ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸುತ್ತಿನ ತೆರಿಗೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಕ್ಕಿಂತ ನಮಗೆ ಕಡಿಮೆ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಒಂದ್ ಹೆಜ್ಜೆ ಮುಂದಿಟ್ಟಿರುವಂತಹ ಸಿಎಂ ಅಗತ್ಯ ಬಿದ್ದರೆ ಕೋರ್ಟ್ಗೂ ಹೋಗ್ತೀವಿ ಎಂದಿದ್ದಾರೆ. ಕೇಂದ್ರದ ವಿರುದ್ಧ ತೆರಿಗೆ ಯುದ್ಧ ಸಾರಿದ ಕಾಂಗ್ರೆಸ್ ಸರ್ಕಾರ. ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ, ಕೋರ್ಟ್ಗೆ ಹೋಗ್ತೀವೆಂದ ಸಿಎಂ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸುತ್ತಿನ ತೆರಿಗೆ ಯುದ್ಧ ಸಾರಲು ಮುಂದಾಗಿದೆ. ಕೇಂದ್ರ ಸರ್ಕಾರ ಅಕ್ಟೋಬರ್ 1ರಂದು ರಾಜ್ಯಗಳಿಗೆ 1,01,000ದಷ್ಟು ತೆರಿಗೆ ಹಂಚಿಕೆ ಮಾಡಿದೆ. ಈ ತೆರಿಗೆ ಪಾಲು ಅಕ್ಟೋಬರ್ 10ರಂದು ರಾಜ್ಯಗಳಿಗೆ ರವಾನೆಯಾಗಲಿದೆ. ಕರ್ನಾಟಕಕ್ಕೆ 3,705 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದು ಬಿಜೆಪಿ ಆಡಳಿತವಿರೋ ರಾಜ್ಯಗಳಿಗೆ ಹೋಲಿಸಿದರೆ ಕಡಿಮೆಯಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬಿಜೆಪಿ ಆಡಳಿತವಿರೋ ಉತ್ತರ ಪ್ರದೇಶಕ್ಕೆ ಬರೋಬ್ಬರಿ 18,227 ಕೋಟಿ ರೂಪಾಯಿ ನೀಡಲಾಗಿದೆ. ಹಾಗೆ ಎನ್ಡಿಎ ಭಾಗವಾಗಿರೋ ನಿತೀಶ್ ಕುಮಾರ್ ಆಡಳಿತ ನಡೆಸುತ್ತಿರೋ ಬಿಹಾರಕ್ಕೆ 10,219 ಕೋಟಿ, ಹಾಗೆ ಆಂಧ್ರಕ್ಕೆ 4,112 ಕೋಟಿ ಹಂಚಿಕೆ ಮಾಡಲಾಗಿದೆ. ಇನ್ನು ಮಧ್ಯಪ್ರದೇಶಕ್ಕೆ 7,976 ಕೋಟಿ, ಮಹಾರಾಷ್ಟ್ರಕ್ಕೆ 6,418 ಕೋಟಿ ಘೋಷಿಸಲಾಗಿದೆ. ಇನ್ನು ಬಿಜೆಪಿ ಹತ್ರ ಆಡಳಿತವಿರೋ ರಾಜ್ಯಗಳಿಗೆ ಎಷ್ಟೆಷ್ಟು ಹಂಚಿಕೆಯಾಗಿದೆ ಅಂತ ನೋಡೋದಾದ್ರೆ, ಕರ್ನಾಟಕಕ್ಕೆ 3,705 ಕೋಟಿ, ತಮಿಳುನಾಡಿಗೆ 4,144 ಕೋಟಿ, ಕೇರಳಕ್ಕೆ 1,959 ಕೋಟಿ, ತೆಲಂಗಾಣಕ್ಕೆ 2,136 ಕೋಟಿ ಘೋಷಿಸಲಾಗಿದೆ. ದಕ್ಷಿಣ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳು ಆರೋಪಿಸಿವೆ. ಸಿಎಂ ಸಿದ್ದರಾಮಯ್ಯ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ ಅಂತ ತೊಡೆ ತಟ್ಟಿದ್ದಾರೆ. ಪ್ರತಿ ವರ್ಷ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಹೋಗ್ತದೆ. ನಮಗೆ ಬರೋದು ಬರೀ 14% ಮಾತ್ರ. 1 ರೂಪಾಯಿ ಕೊಟ್ಟರೆ 14 ಪೈಸೆ ನಮಗೆ ವಾಪಸ್ ಬರ್ತದೆ. 11,490 ಕೋಟಿ ಪ್ಲಸ್ ಒಂದು 5,000 ಕೋಟಿ, 17,000 ಅಷ್ಟು ಬರಲಿಲ್ವಲ್ಲ. 3,700 ಕಳೆದ ಬಾರಿ ಕೋರ್ಟಲ್ಲಿ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ಹಂಗೆ ಮಾಡಿ ತಗೋತೀರಾ ಅಂತ. ಇಲ್ಲಿ ಏನು ಗ್ರಾಂಟ್ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ. ಇನ್ನು 15ರಿಂದ 20,000 ಕೋಟಿ ಲಾಸ್ ಅಂತ ಡಿಸಿಎಂ ಡಿಕೆ ಹೇಳಿದ್ರೆ, ನಾವು ಹೆಚ್ಚುವರಿಯಾಗಿ ಪಾಲ್ ನೀಡಿದ್ದೀವಿ ಅಂತ ಗುಡುಗಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ನಮಗೆ ಈಗ ಲಾಸ್ ಆಗ್ತಾ ಇದೆಯಲ್ಲ, 15ರಿಂದ 20,000 ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಕಾಂಪನ್ಸೇಟ್ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಬೆವರು ಬೇಕು, ತೆರಿಗೆ ಬೇಕು. ಆದರೆ ನಮಗೆ ಬರಬೇಕಾಗಿರುವ ಪಾಲಲ್ಲಿ ಪದೇ ಪದೇ ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ. ಮನವಿ ಮೇಲೆ ಮನವಿ ಕೊಟ್ಟ ನಂತರ ನಮಗೆ ಕೊಡಬೇಕಾದ್ದು ಕೊಡ್ತಿರಲಿಲ್ಲ. ನಾವೀಗ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ನಾನು ಹಲವು ಬಾರಿ ಫಿಗರ್ಸ್ ಹೇಳಿದ್ದೀನಿ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ. ಸೊ ಹೀಗಾಗಿ ಇವರಿಗೆ ತಮ್ಮ ಆರ್ಥಿಕತೆ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಲಿಕ್ಕಾಗಲಾರದೆ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಸರ್ಕಾರ ಸರಿ ನಡೆಸಿ, ಉಳಿದದ್ದು ಆಮೇಲೆ ತಾನೇ ಸರಿಯಾಗುತ್ತೆ. ಈ ತೆರಿಗೆ ಯುದ್ಧ ಮುಂದುವರಿಯುತ್ತಾ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.